ತೋರಿಸ್ತಾ ಇರೋಂಥ ಹುಲ್ಲಲ್ಲಿ ಹಗ್ಗ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಅದನ್ನು ನಾವು ಹಸುಗೆ ಹೊಟ್ಟೆ ಉಬ್ಬರ ಆದಾಗ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಈ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು. ಉಪ್ಪು ಮತ್ತು ಹುಣಸೆಹಣ್ಣನ್ನು ಆ ಹುಲ್ಲೊಳಗೆ ಸೇರಿಸಿ ಅದನ್ನು ಮತ್ತಿರ್ಗ ಹಗ್ಗವನ್ನು ಬಿಗಿಯಾಗಿ ಮಾಡ್ಕೋಬೇಕು. ಆಮೇಲೆ ಇದನ್ನು ನಾವು ಹಸು ಬಾಯಿಗೆ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಈ ರೀತಿ ನಾವು ಹುಲ್ಲಿನ ಹಗ್ಗವನ್ನು ಮಾಡ್ಕೊಂಡೆ ಈಗ ಹಸುಗೆ ಯಾವ ರೀತಿ ಕಟ್ಟೋದು ಅಂತ ತೋರಿಸ್ಕೊಡ್ತೀನಿ. ಉಪ್ಪು ಹುಣಸೆಹಣ್ಣು, ಹೇಳಮ್ಮ, ಆ ಕಡೆಯಿಂದ ಹಂಗೆ ಕೊಡು. ಈ ರೀತಿಯಾಗಿ ನಾವು ಹಸುವಿಗೆ ಕಟ್ಟಿದ್ರೆ ಆವಾಗ ಹಸು ಯಾವಾಗಲೂ ಮೆಲ್ಕಾಗ್ತಾನೆ ಇರುತ್ತೆ. ಈ ರೀತಿಯಾಗಿ ನಾವು ಹಸುವಿಗೆ ಎಷ್ಟು ನಾವು ದಪ್ಪ ಹಗ್ಗವನ್ನು ಬಿಗಿಯಾಗಿ ಮಾಡಿ ಬಾಯಿಗೆ ಕಟ್ತೀವೋ ಆವಾಗ ಅದು ಮೆಲ್ಕಾಗ್ತಾನೆ ಇರುತ್ತೆ, ಬಾಯಿ ಸುಮ್ಮನೆ ನಿಲ್ಲಿಸಲ್ಲ. ಆವಾಗೇನಾಗುತ್ತೆ, ಹೊಟ್ಟೆಯಲ್ಲಿರುವಂಥ ಗಾಳಿ ಆಚೆ ಬರೋದಕ್ಕೆ ಅನುಕೂಲ ಆಗುತ್ತೆ. ನೀವು ಇದೇ ರೀತಿ ಒಂದು 5ರಿಂದ 10 ನಿಮಿಷ ಅದು ಕಡಿಯುವಾಗ ಹಾಗೆ ಆ ಹುಲ್ಲನ್ನು ನೀವು ಕಟ್ಟಬೇಕು. ಆ ಹುಲ್ಲಿಗೆ ನಾವು ಹೇಳ್ದಂಗೆ ಉಪ್ಪು ಮತ್ತು ಹುಣಸೆಹಣ್ಣು ಅವೆರಡನ್ನೂ ಹಾಕಿ ಕಟ್ಟಿದೆ ಅದು ರುಚಿಗೆ ಅದು ಚೆನ್ನಾಗಿ ಅಗಿತಾನೆ ಇರುತ್ತೆ. ಆವಾಗ ಹೊಟ್ಟೆ ಉಬ್ಬರ ಬೇಗ ಕಮ್ಮಿ ಆಗುತ್ತೆ.